ಇವತ್ತು ಬೆಳಿಗ್ಗೆ ನಾನು ಬೆಂಗಳೂರಿಗೆ ರೀಚ್ ಆಗಿದ್ದೆ. ನನ್ನ ಪಿಕ್ ಮಾಡ್ಲಿಕ್ಕೆ ಅಭಿಷೇಕ್ ಬಂದಿದ್ದ. ರಾತ್ರಿಯಿಂದ ಬಸ್ಸಲ್ಲಿ ಏನು ತಿಂದಿರ್ಲಿಲ್ಲ, ಅದಕ್ಕೆ ಬರ್ತಾ ಉಡುಪಿ ಹೋಟೆಲ್ ಅಲ್ಲಿ ಸೆಟ್ ದೋಸೆ ತಿನ್ಕೊಂಡು ಬಂದ್ವಿ. ಊರಲ್ಲಿದ್ದಾಗ ಈ ಸಲ ಕರೆಕ್ಟ್ ವರ್ಕೌಟ್ಸ್ ಮಾಡ್ಲಿಲ್ಲ ಹಾಗೂ ಕ್ರಿಯೇಟಿನ್ ತಗೊಂಡೋಗ್ಲಿಕ್ಕೆ ಮರ್ತೋಗಿದ್ದೆ. ಅದರಿಂದ ನಂದು 2 kg ಲಾಸ್ ಆಗಿದೆ. ಇವತ್ತಿಂದ ಕರೆಕ್ಟ್ ವರ್ಕೌಟ್ ಮಾಡಿ ಆದಷ್ಟು ಬೇಗ ರಿಕವರಿ ಮಾಡ್ಕೊಳ್ಬೇಕು. ಪ್ರೀ ವರ್ಕೌಟ್ ಮೀಲಿಗೆ ಒಂದು ಓಟ್ ಮೀಲ್ ಜೊತೆಗೆ ಪಪ್ಪಾಯ ಹಾಗೂ ಕಾಫಿ ಕುಡಿದು ಜಿಮ್ಮಿಗೆ ಹೋದ್ವಿ. ಇವತ್ ಜಿಮ್ ಅಲ್ಲಿ ನಾನ್ ಮತ್ತೆ ಅಣ್ಣ ಬ್ಯಾಕ್ ಟ್ರೈನ್ ಮಾಡಿದ್ವಿ. ಅಣ್ಣ 2015ರಲ್ಲಿ ಜಿಮ್ ಸ್ಟಾರ್ಟ್ ಮಾಡಿದ್ದ. ಜಿಮ್ ಸೇರ್ಬೇಕಾದ್ರೆ ಅವನ ಬಾಡಿ ವೇಟ್ 60 kg ಇತ್ತು. ಮೊದಲ 3-4 ವರ್ಷದಲ್ಲಿ ಸರಿ ತಿಂದು ಒಳ್ಳೆ ವರ್ಕೌಟ್ ಮಾಡಿ 100 kg ಬಲ್ಕ್ ಮಾಡಿದ್ದ. ಆನಂತರ ಕಟ್ ಮಾಡಿ ಅರೌಂಡ್ 80 kg ಅಲ್ಲಿ ಒಂದೊಳ್ಳೆ ಫಿಸಿಕ್ ಬಿಲ್ಡ್ ಮಾಡಿದ್ದ. ಆದ್ರೆ ನಾನು ಸ್ಟಾರ್ಟಿಂಗ್ ಇಂದ ಮಸಲ್ ಬಿಲ್ಡಿಂಗ್ ಮೇಲೆ ಫೋಕಸ್ ಮಾಡದೆ ಆಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬಲ್ಕಿಂಗ್ ಮಾಡದೇ ಇದ್ದಿದ್ದರಿಂದ ನನ್ನ ಬಾಡಿ ವೇಟ್ ಜಿಮ್ ಸೇರುವಾಗ ಹತ್ರ 70 kg ಇತ್ತು. ಇವಾಗ್ಲೂ 70 kg ನೇ ಇದೆ. ಅದರಿಂದ ಕಟ್ಟಿಂಗ್ಸ್ ಇದೆ, ಆದ್ರೆ ಸೈಜ್ ಕಡಿಮೆ ಇದೆ. ಡ್ರೆಸ್ ಹಾಕಿದ್ರೆ ಜಿಮ್ ಹೋಗ್ತೇನಂತಾನೆ ಗೊತ್ತಾಗಲ್ಲ. ಅದಕ್ಕೆ ನಾನು ಬಿಗಿನರ್ಸ್ ಹೇಳುದಿಷ್ಟೇ, ಸ್ಟಾರ್ಟಿಂಗ್ ಅಲ್ಲಿ ಆಪ್ಸ್ ಮೇಲೆ ಫೋಕಸ್ ಮಾಡದೆ ಕ್ಯಾಲರಿ ಸರ್ಪ್ಲಸ್ ಅಲ್ಲಿ ತಿಂದು ಒಂದೊಳ್ಳೆ ಬಲ್ಕ್ ಮಾಡಿ ನಂತರ ಕಟ್ ಮಾಡಿ. ನಾನ್ ಮಾಡಿದ ಮಿಸ್ಟೇಕ್ಸ್ ನೀವು ಮಾಡಬೇಡಿ.